Hello everyone, welcome to Sanmarga classes. ಸಂಖ್ಯಾಶಾಸ್ತ್ರ ಅಭ್ಯಾಸದ 31ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತರಗತಿಯ ವಿದ್ಯಾರ್ಥಿಗಳ ಗಣಿತ ಕಿರು ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು ಕೆಳಗಿನಂತಿದೆ. ಪ್ರತಿ ವರ್ಗಾಂತರದ ಮಧ್ಯಬಿಂದುವನ್ನ ಬರೆಯಿರಿ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನ ರಚಿಸಿ. ಮೊದಲನೇದಾಗಿ ಇಲ್ಲಿ ನಾವು ಮಧ್ಯಬಿಂದುವನ್ನ ಗುರುತಿಸ್ಕೊಳ್ಬೇಕು. ಮಧ್ಯಬಿಂದುವನ್ನ ಹೇಗೆ ಗುರುತಿಸ್ಕೋತೀರಾ? ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ 2. 0 + 10 ಡಿವೈಡೆಡ್ ಬೈ 2 ಅಂದ್ರೆ 5 ಬರುತ್ತೆ. ಇದು 15, 25, 35, 45. ಓಕೆ. ಈಗ ನೀವೇನ್ ಮಾಡ್ಬೇಕಿಲ್ಲಿ? ಇದಕ್ಕೆ ಆವೃತ್ತಿ ಬಹುಭುಜಾಕೃತಿಯನ್ನ ಹಾಕೊಳ್ಬೇಕು. ಇಲ್ಲಿ ಏನ್ ಮಾಡ್ತೀರಾ ನೀವು? ಎಕ್ಸ್ ಅಕ್ಷ. ಓಕೆ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಏನ್ ಹೇಳಿ 5 ಮಾನಗಳಂತ ತಗೊಂಡಿದ್ದೀರಾ. ವೈ ಅಕ್ಷ 1 ಮಾನ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಮಾನಗಳು ಅಂತ ತಗೊಂಡಿದ್ದೀರಾ. ಈಗ ಈ ಎಲ್ಲ ಪಾಯಿಂಟ್ಸ್ ಅನ್ನ ನೀವು ನೋಡಿ 5ಕ್ಕೆ 5ಕ್ಕೆ ಇಲ್ಲಿ 5ಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ 4. ಇಲ್ಲಿ ಬರ್ಬೇಕು. ಆಕ್ಚುಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 5ಕ್ಕೆ 4. 15ಕ್ಕೆ ಏನು ಮಧ್ಯಬಿಂದು? 15ಕ್ಕೆ 8 ವಿದ್ಯಾರ್ಥಿಗಳು. 25ಕ್ಕೆ 10 ವಿದ್ಯಾರ್ಥಿಗಳು. 35 ಮಧ್ಯಬಿಂದುವಿಗೆ 6 ವಿದ್ಯಾರ್ಥಿಗಳು. 45ಕ್ಕೆ 2 ವಿದ್ಯಾರ್ಥಿಗಳು. ಓಕೆ. ಇಲ್ಲಿ ಆಕೃತಿಯನ್ನ ಪೂರ್ಣಗೊಳಿಸಬೇಕು ಅಂದ್ರೆ ನಾವೇನ್ ಮಾಡ್ತೇವೆ? ರೇಖೆಯನ್ನ ಆರಂಭದಲ್ಲಿ ಅಂದ್ರೆ ಎಕ್ಸ್ ಅಕ್ಷದ -5,0 ಬಿಂದುವಿಗೆ ಮತ್ತು ಕೊನೆಯಲ್ಲಿ ಏನ್ ಮಾಡ್ತಿದೀವಿ? 55,0. ಈ ಬಿಂದುಗಳಿಗೆ ಸೇರಿಸಿದಾಗ ನಮ್ಗೆ ಒಂದು ಬಹುಭುಜಾಕೃತಿ ಆಕೃತಿ ಪೂರ್ಣಗೊಳ್ಳುತ್ತೆ. ಓಕೆ. ಇದು ಈ ರೀತಿಯಲ್ಲಿ ನಿಮ್ಗೆ ಸಿಗತ್ತೆ. ಓಕೆ. ಥ್ಯಾಂಕ್ ಯು.